ಹಲೋ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮಿರಕಲ್ ಕಾರ್ಡ್ ಟ್ಯಾರೋ. ನಾನು ನಿಮ್ಮ ಟ್ಯಾರೋ ಗೈಡ್ ಮಧು. ಇವತ್ತು ಮತ್ತೊಂದು ರೀಡಿಂಗ್ ಜೊತೆ ಬಂದಿದ್ದೀನಿ. ಇವತ್ತಿನ ಟಾಪಿಕ್ ಬಂದುಬಿಟ್ಟು ನೋ ಕಾಂಟ್ಯಾಕ್ಟ್ ಸಿಚುಯೇಷನ್. ಓಕೆ, ಸೊ ನೋ ಕಾಂಟ್ಯಾಕ್ಟ್ ಬಗ್ಗೆ ಒಂದು ರೀಡಿಂಗ್ ನೋಡೋಣ. ನೀವು ಮತ್ತು ನಿಮ್ಮ ವ್ಯಕ್ತಿ ಏನಾದರೂ ನೋ ಕಾಂಟ್ಯಾಕ್ಟಲ್ಲಿದ್ದರೆ, ಸಪರೇಷನಲ್ಲಿದ್ದರೆ, ಸೊ ಅವರ ಮನಸ್ಸಲ್ಲಿ ಏನು ನಡೀತಾ ಇದೆ, ಅವರ ಕರೆಂಟ್ ಎನರ್ಜೀಸ್ ಏನು, ಫೀಲಿಂಗ್ಸ್ ಏನು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ. ಆ್ಯಂಡ್ ಇನ್ ಕೇಸ್ ವಾಪಸ್ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂದರೆ ಎಷ್ಟು ದಿವಸದಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾರೆ, ಅಲಾಂಗ್ ವಿತ್ ಟೈಮಿಂಗ್, ಅದನ್ನು ನೋಡೋಣ. ಸೊ ಆ್ಯಸ್ ಯೂಶುವಲ್ ಇದು ಒಂದು ಪಿಕ್ ಅ ಕಾರ್ಡ್ ರೀಡಿಂಗ್ ಆಗಿರುತ್ತೆ. ಇಲ್ಲಿ 2 ಪೈಲ್ಸ್ ಇದ್ದಾವೆ. ಇದು ಪೈಲ್ 1 ಆ್ಯಂಡ್ ಇದು ಪೈಲ್ 2. ಇನ್ನೊಂದು ಸತಿ ತೋರಿಸ್ತೀನಿ. ಇದು ಪೈಲ್ 1 ಆ್ಯಂಡ್ ಇದು ಪೈಲ್ 2. ಸೊ ವಿತೌಟ್ ಎನಿ ಟೈಮ್ ವೇಸ್ಟ್ ಒಂದು ಕ್ವಿಕ್ ನೋ ಕಾಂಟ್ಯಾಕ್ಟ್ ರೀಡಿಂಗ್ ನೋಡೋಣ. ನೋ ಕಾಂಟ್ಯಾಕ್ಟ್ ಮೆಸೇಜಸ್ ನೋಡೋಣ. ನಿಮ್ಮ ವ್ಯಕ್ತಿ ಏನು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಅಂದ್ಬಿಟ್ಟು. ಸೊ ಯಾರ್ಯಾರು ಪೈಲ್ 1 ಚೂಸ್ ಮಾಡಿದ್ದೀರಾ? ಆ್ಯಂಡ್ ಐ ಫರ್ಗಾಟ್ ಟು ಟೆಲ್ ಯು, ನೀವು ಈ 2 ಪೈಲ್ನ ಚೂಸ್ ಮಾಡಿದ್ಮೇಲೆ ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಆ ಟೈಮ್ ಸ್ಟ್ಯಾಂಪ್ ಕೊಟ್ಟಿರ್ತೀನಿ. ಟೈಮ್ ಸ್ಟ್ಯಾಂಪ್ನ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ರೀಡಿಂಗ್ನ ನೋಡ್ಬೋದು. ಆ್ಯಂಡ್ ಇನ್ ಕೇಸ್ ನಿಮ್ಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ ಇಂಟ್ರೆಸ್ಟ್ ಇದ್ದರೆ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ನಿಮ್ಮ ಒಂದು ಪರ್ಸ್ನಲ್ ರೀಡಿಂಗ್ನ ನೀವು ಬುಕ್ ಮಾಡ್ಬೋದು ವ್ಯೂವರ್ಸ್. ಆ್ಯಂಡ್ ಯಾರ್ಯಾರು ಪೈಲ್ 1 ಚೂಸ್ ಮಾಡಿದ್ದೀರಾ, ಲೆಟ್ಸ್ ಡೈವ್ ಇನ್. ಏನು ಬರುತ್ತೆ ನೋ ಕಾಂಟ್ಯಾಕ್ಟ್ ಮೆಸೇಜಸ್, ನಿಮ್ಮ ವ್ಯಕ್ತಿಯ ಮನಸ್ಸಲ್ಲಿ ಏನು ನಡೀತಾ ಇದೆ, ಸೀಕ್ರೆಟ್ಸ್ನ ನೀವು ನೋಡೋಣ. ಓಕೆ, ಸೊ ಟೇಕ್ ಅ ಡೀಪ್ ಬ್ರೀತ್. ನಿಮ್ಮ ಎನರ್ಜೀಸ್ನ ಕಾಮ್ ಡೌನ್ ಮಾಡ್ಕೊಳ್ಳಿ. ನಿಮ್ಮ ವ್ಯಕ್ತಿಯ ಬಗ್ಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಸಿಟ್ ಬ್ಯಾಕ್, ರಿಲ್ಯಾಕ್ಸ್ ಆ್ಯಂಡ್ ಈ ರೀಡಿಂಗ್ನ ನೋಡೋಣ. ಓಕೆ, ಓಕೆ ವ್ಯೂವರ್ಸ್, ಲೆಟ್ಸ್ ಡೈವ್ ಇನ್. ನಿಮ್ಮ ಒಂದು ಡೀಟೇಲ್ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಓಕೆ, ನೋ ಕಾಂಟ್ಯಾಕ್ಟ್ ಎನರ್ಜೀಸ್ ಬಗ್ಗೆ. ಸೊ ನಿಮ್ಮ ಫಸ್ಟ್ ಕಾರ್ಡ್ ನೋಡಿದ್ರೆ, ಇದು ನಿಮ್ಮ ಮತ್ತು ನಿಮ್ಮ ವ್ಯಕ್ತಿಯ ಪಾಸ್ಟ್ ಎನರ್ಜೀಸ್ ನೋಡಬೇಕಂದ್ರೆ ಇಟ್ಸ್ ಅ ವೆರಿ ಜೆನ್ಯೂನ್ ಲವ್. ನೀವು ಮತ್ತು ನಿಮ್ಮ ವ್ಯಕ್ತಿಯ ಮಧ್ಯೆ ಇದ್ದಿದ್ದು ಟ್ರೂ ಲವ್ ಆ್ಯಂಡ್ ರಿಯಲ್ ಲವ್. ಒಂದು ಫ್ರೆಂಡ್ಶಿಪ್ ಅಂತ ಏನು ಹೇಳ್ತಾರೆ, ಫ್ರೆಂಡ್ಶಿಪ್, ಸೋಲ್ಮೇಟಿ ಎನರ್ಜಿ, ಟ್ರೂ ಲೈಫ್ ವೈಬ್ಸ್. ಇಲ್ಲಿ ನೀವು ನೋಡ್ಬೋದು, ಒಂದು ಲೇಡಿ ಆ್ಯಂಡ್ ಒಂದು ಪರ್ಸನ್ ಅವರ ಒಂದು ಕಪ್ಸ್ನ ಎಕ್ಸ್ಚೇಂಜ್ ಮಾಡ್ಕೊತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಕಡೆ ಸಿಂಬಲ್ ಇದೆ. ಸೊ ಇದರಲ್ಲಿ ಒಂದು ಡಿವೈನ್ ಬ್ಲೆಸ್ಸಿಂಗ್, ಡಿವೈನ್ ಆರ್ಕೆಸ್ಟ್ರೇಷನ್ ಅಥವಾ ಒಂದು ಯೂನಿವರ್ಸಿನ ಸಪೋರ್ಟ್, ಡಿವೈನಿನ ಸಪೋರ್ಟ್ ಇತ್ತು. ಆ್ಯಂಡ್ ಇದರಲ್ಲಿ ಯಾವುದೇ ಒಂದು ಮೈಂಡ್ ಗೇಮ್ಸ್ ಎನರ್ಜಿ ಅಥವಾ ಒಬ್ಬರನ್ನ ಒಬ್ಬರು ಮ್ಯಾನ್ಯುಪುಲೇಟ್ ಮಾಡೋದು, ಯೂಸ್ ಮಾಡೋದು ಅಂಥ ಎನರ್ಜಿ ಏನೂ ಇಲ್ಲ. ಇಟ್ಸ್ ಅ ವೆರಿ ಪ್ಯೂರ್ ಫ್ರೆಂಡ್ಶಿಪ್ ಆ್ಯಂಡ್ ಟ್ರೂ ಲವ್. ಇಬ್ರಿಗೂ ಕಂಫರ್ಟ್ ಇರುತ್ತೆ ಆ್ಯಂಡ್ ಈಸಿನೆಸ್ ಇರುತ್ತೆ. ಎಷ್ಟೋ ವರ್ಷಗಳಿಂದ ಒಬ್ರಿಗೊಬ್ರು ಗೊತ್ತಿರೋ ಅಂಥ ಒಂದು ಕಂಫರ್ಟ್ ಲೆವೆಲ್ ಇರುತ್ತೆ. ಆ್ಯಂಡ್ ಒಬ್ಬರಿಗೆ ಒಬ್ಬರು ದುಃಖ ಕೊಡೋಲ್ಲ, ಪೇಯ್ನ್ ಕೊಡೋಲ್ಲ. ದಿರ್ ಇಸ್ ನೋ ನೆಗೆಟಿವಿಟಿ, ಈವಿಲ್ ಐ, ಆ ಥರ ಎನರ್ಜೀಸ್ ಇಲ್ಲ. ಇಟ್ಸ್ ಅ ಪ್ಯೂರ್ ಲವ್. ನಿಮ್ಮ ವ್ಯಕ್ತಿ ಕೂಡ ನೀವು ನಂಬೋದು, ಅವ್ರು ನಿಮ್ಮನ್ನು ನಿಜವಾಗ್ಲೂ ಇಷ್ಟಪಟ್ಟಿದ್ದಾರೆ. ಸೊ ಪ್ಯೂರ್ ಲವ್ ಆ್ಯಂಡ್ ಪ್ಯೂರ್ ಸೋಲ್ಮೇಟ್ ಎನರ್ಜೀಸ್, ಪ್ಯೂರ್ ಎನರ್ಜೆಟಿಕ್ ಎಕ್ಸ್ಚೇಂಜ್ ಇತ್ತು ನಿಮ್ಮಿಬ್ಬರ ಮಧ್ಯ. ಬಟ್ ಸಡನ್ನಾಗಿ ದೇರ್ ಆರ್ ಈವೆಂಟ್ಸ್, ಏನು ಹೇಳ್ತಾರೆ, ಸೀಕ್ವೆನ್ಸ್ ಆಫ್ ಈವೆಂಟ್ಸ್ ನಡೆದಿದೆ, ಟ್ರಿಗರ್ ಆಗುವಂಥ ಈವೆಂಟ್ಸ್ ನಡೆದಿದೆ ನಿಮ್ಮ ಮತ್ತು ನಿಮ್ಮ ವ್ಯಕ್ತಿಯ ಮಧ್ಯ, ವಿಚ್ ಈಸ್ ಲೆಡ್ ಟು ಡೆತ್. ಇದು ಒಂದು ಡೆತ್ ಕಾರ್ಡ್. ಡೆತ್ ಕಾರ್ಡ್ ಈಸ್ ಯೂಶಲಿ ಟ್ರಾನ್ಸ್ಫಾರ್ಮೇಷನ್. ಏನೋ ಒಂದು ತುಂಬ ಸ್ಟ್ರಾಂಗ್ ಈವೆಂಟ್ ನಡೆದಿದೆ ವಿಚ್ ಶುಕ್ ಯು ಆ್ಯಂಡ್ ಯುವರ್ ಪರ್ಸನ್. ನಿಮ್ಮಿಬ್ರಿಗೂ ತುಂಬ ಮೆಂಟಲಿ, ಇಮೋಷನಲಿ, ಸ್ಪಿರಿಚುವಲಿ ಆ್ಯಂಡ್ ಆನ್ ದ ಗಟ್ ಲೆವೆಲ್ ಕೂಡ ಡಿಸ್ಟರ್ಬ್ ಆಗಿದೆ. ಶಾಕ್, ನರ್ವಸ್ ಸಿಸ್ಟಮ್ಗೆ ಒಂದು ಶಾಕ್ ಅಂತಾರಲ್ಲ, ಆ ಥರ ಶಾಕ್ ಆಗಿದೆ ನಿಮ್ಮ ಮತ್ತು ನಿಮ್ಮ ವ್ಯಕ್ತಿಗೆ. ಆ್ಯಂಡ್ ಡೆಫಿನೆಟ್ಲಿ ಡೆತ್ ಬಂದುಬಿಟ್ಟು ಒಂದು ಎಂಡಿಂಗ್. ನೋ ಕಮ್ಯುನಿಕೇಷನ್, 100% ನೋ ಕಮ್ಯುನಿಕೇಷನ್, ನೋ ಕಾಂಟ್ಯಾಕ್ಟ್ ಇದೆ ನಿಮ್ಮ ಮತ್ತು ನಿಮ್ಮ ವ್ಯಕ್ತಿಯ ಮಧ್ಯೆ. ಆ್ಯಂಡ್ ಇದರಲ್ಲಿ ಎಕ್ಸ್ಟರ್ನಲ್ ಪಾರ್ಟಿಯ ಇನ್ಫ್ಲೂಯೆನ್ಸಸ್ ಕೂಡ ಇದೆ. ಆ್ಯಂಡ್ ನಿಮ್ಮ ವ್ಯಕ್ತಿ ಕೂಡ ಇನ್ಫ್ಲೂಯೆನ್ಸ್ ಆಗಿದ್ದಾರೆ ಬೇರೆಯವರ
ಒಂದು ಮಾತು ಕೇಳಿ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್, ಥರ್ಡ್ ಪಾರ್ಟಿ ಫ್ಯಾಕ್ಟರ್ಸ್ ಕೂಡ ಈ ಕನೆಕ್ಷನಲ್ಲಿದೆ. ಆ್ಯಂಡ್ ಈ ಒಂದು ಪ್ರಸ್ತುತ ಸಂದರ್ಭದಲ್ಲಿ ಕರೆಂಟ್ ಸಿಚುವೇಷನಲ್ಲಿ ಅವರು ಬೇಕು ಅಂತಲೇ ಇದನ್ನು ಡ್ರ್ಯಾಗ್ ಮಾಡ್ತಾ ಇದ್ದಾರೆ. ಬೇಕು ಅಂದರೆ ಬಗೆಹರಿಸ್ಬೋದು. ಓಕೆ, ಇಬ್ಬರು ಕೂತ್ಕೊಂಡು ಮಾತಾಡಿಕೊಂಡು ರಿಸಾಲ್ವ್ ಮಾಡ್ಬೋದು, ಒಂದು ಫ್ರೆಶ್ ಸ್ಟಾರ್ಟ್ ಮಾಡ್ಬೋದು. ಬಟ್ ಬೇಕು ಅಂತಲೇ ಈ ಒಂದು ಸಿಚುಯೇಷನ್ ಅವ್ರು ಸ್ಯಾಬೊಟೇಜ್ ಮಾಡ್ತಾಯಿದ್ದಾರೆ, ನಿಮ್ಮ ಕನೆಕ್ಷನ್ನ ಎಳಿತಾ ಇದ್ದಾರೆ. ಅವರ ಒಂದು ಈಗೋ ಅವ್ರಿಗೆ ಒಂದು ರೀಕನ್ಸೈಲ್ ಮಾಡೋಕ್ಕೆ ಬಿಡ್ತಾ ಇಲ್ಲ, ನಿಮ್ಮನ್ನು ರೀಚ್ ಔಟ್ ಮಾಡಿಬಿಟ್ಟು ನಿಮ್ಮ ಹತ್ರ ಮಾತಾಡೋಕ್ಕೆ ಬಿಡ್ತಾ ಇಲ್ಲ. ಓಕೆ, ಸೊ ಡೆಫಿನೆಟ್ಲಿ ಸಪ್ರೇಷನಲ್ಲಿದ್ದೀರಾ. ಆ್ಯಂಡ್ ಅವರು ಯೋಚನೆ ಮಾಡ್ತಾರೆ. ಎಕ್ಸ್ಟರ್ನಲ್ ಇನ್ಫ್ಲೂಯೆನ್ಸಸ್ ಕೂಡ ಇದೆ ಇದರಲ್ಲಿ, ಬೇರೆಯವರು ಕೂಡ ಅವ್ರನ್ನ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ. ಬಟ್ ಅವರ ಈಗೋ ಆ್ಯಂಡ್ ಅವರ ಒಂದು ನೆಗೆಟಿವ್ ಥಿಂಕಿಂಗ್ ನಿಮ್ಮನ್ನು ಫೇಸ್ ಮಾಡೋದಕ್ಕೆ ಸೊ ಅವರ ಒಂದು ಈಗೋ ಒಂದು ಅಡ್ಡ ಬರ್ತಾ ಇದೆ. ಸೊ ದಟ್ಸ್ ರಿಯಲಿ ಸ್ಯಾಡ್. ಆ್ಯಂಡ್ ಬೇಕು ಅಂತ ಅವರು ಮುಂದೆ ಬರ್ತಾಯಿಲ್ಲ, ರೀಚ್ ಔಟ್ ಆಗ್ತಾಯಿಲ್ಲ ನಿಮಗೆ. ಓಕೆ, ಮುಂದೆ ಕೂಡ ತುಂಬ ಕನ್ಫ್ಯೂಷನ್ಸ್ ಆ್ಯಂಡ್ ಜಗಳಗಳು ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಇದು ಹೇಳಿಕೆ ಮಾತು. ತುಂಬ ಜನರ ಜಾಸ್ತಿ ಇನ್ವಾಲ್ವ್ಮೆಂಟ್ ಇದೆ ನಿಮ್ಮಿಬ್ಬರ ಮಧ್ಯ, ತುಂಬ ಫ್ಯಾಕ್ಟರ್ಸ್ ಇದೆ. ಸೊ ಒಬ್ಬರ ಮಾತು ಕೇಳ್ತಾರೆ, ನೀವು ಇನ್ನೊಬ್ಬರ ಮಾತು ಕೇಳ್ತೀರಾ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಿಲ್ಡಪ್ ಆಗುತ್ತೆ, ನಿಮ್ಮಿಬ್ಬರ ಮಧ್ಯೆ ಕ್ಲಿಯರ್ ಕಮ್ಯುನಿಕೇಷನ್, ಕ್ಲಿಯರ್ ಸ್ಪೇಸ್ ಇರೋದಿಲ್ಲ. ಸೊ ಈ ಥರನೇ ಆಗುತ್ತೆ. ಇಬ್ಬರು ವ್ಯಕ್ತಿಯ ಮಧ್ಯೆ ಟ್ರಾನ್ಸ್ಪರೆಂಟ್ ಕಮ್ಯುನಿಕೇಷನ್, ಟ್ರಸ್ಟ್ ಇದ್ದರೆ ಬೇರೆ ಯಾರೊಬ್ಬರ ಹೇಳಿಕೆ ಮಾತಿಂದನೂ ಜಗಳಗಳು ಆಗುವಂಥ ಸಾಧ್ಯ ಇಲ್ಲ. ಬಟ್ ಸಮ್ವೇರ್ ಥರ್ಡ್ ಪಾರ್ಟಿ ಇನ್ಫ್ಲೂಯೆನ್ಸಸ್ ಆ್ಯಂಡ್ ನಿಮ್ಮಿಬ್ಬರೂ ಮತ್ತೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಸೊ ಆ್ಯಸ್ ಇಟ್ ಈಸ್ ಈ ಎರಡು ಪಾರ್ಟಿನೂ ನೋ ಕಮ್ಯುನಿಕೇಷನಲ್ಲಿರ್ತೀರ. ಸೊ ಅವರು ನಿಮ್ಮ ಬಗ್ಗೆ ಯಾರಾದ್ರೂ ಏನಾದರೂ ಹೇಳ್ಕೊಡ್ತಾರೆ, ಅವ್ರ ಬಗ್ಗೆ ನಿಮಗೆ ಯಾರಾದರೂ ಏನಾದರೂ ಹೇಳ್ಕೊಡ್ತಾರೆ. ಸೊ ಇಟ್ ವಿಲ್ ಬಾಯ್ಲ್ ಡೌನ್. ಕೂತ್ಕೊಂಡು ಕ್ಲಿಯರ್ ಕಮ್ಯುನಿಕೇಷನ್ ಮಾಡಿದ್ರೆ ಇಷ್ಟೇನಾ ಅಂತ ಅನಿಸುತ್ತೆ. ಬಟ್ ಇನ್ನೂ ಜಗಳಗಳು, ಕಾನ್ಫ್ಲಿಕ್ಟ್ಸ್ ಆಗೋವಂಥ ಸಾಧ್ಯತೆಗಳು ಇರುತ್ತೆ. ಓಕೆ, ನಿಮ್ಮ ಪರ್ಸನಿನ ಪಾಸ್ಟ್ ಇನ್ಫ್ಲುಯೆನ್ಸಸ್, ಫಿಯರ್ ಫ್ಯಾಕ್ಟರ್ ಕೂಡ ಇನ್ ಪ್ಲೇ ಇದೆ ಇವಾಗ. ಸದ್ಯದಲ್ಲಿ ಇಬ್ಬರೂ ಸಿಂಗಲ್ ಎನರ್ಜೀಸಲ್ಲೇ ಇದ್ದೀರಾ. ಓಕೆ, ಅವರು ಸಪ್ರೇಷನ್ ಇದ್ರೂ ಅವ್ರು ಬೇರೆಯವರ ಒಂದು ಕಾಂಟ್ಯಾಕ್ಟಲ್ಲಿಲ್ಲ, ಅಥವಾ ನೀವು ಬೇರೆ ಒಬ್ಬರ ಒಂದು ರಿಲೇಷನ್ಶಿಪ್ ಜೊತೆ ಮೂವ್ ಆನ್ ಆಗ್ತಾ ಇಲ್ಲ. ಓಕೆ, ಸೊ ನೋಡೋಣ ಈ ನೋ ಕಾಂಟ್ಯಾಕ್ಟ್ ಎಂಡ್ ಆಗುತ್ತಾ. ನೀವು ಯಾರು ರೀಡಿಂಗ್ ನೋಡ್ತಾ ಇದ್ದೀರಾ, ಮೋಸ್ಟ್ಲಿ ನೀವು ತುಂಬ ಒಂದು ಟಫ್ ಆಗಿದ್ದೀರಾ ಈ ಎಕ್ಸ್ಪೀರಿಯೆನ್ಸಿಂದ. ಇನಿಷಿಯಲಿ ನೀವು ತುಂಬ ಸಾಫ್ಟ್ ಆ್ಯಂಡ್ ಸ್ಮೂತ್ ಆ್ಯಂಡ್ ನಿಮ್ಮ ವ್ಯಕ್ತಿ ಜೊತೆ ಸ್ಮೂತಾಗಿ ನಡ್ಕೊತಾ ಇದ್ರಿ. ಬಟ್ ಅವ್ರ ಹತ್ರ ಟ್ರಸ್ಟ್ ಕೂಡ ಎಕ್ಸ್ಪೆಕ್ಟ್ ಮಾಡಿದ್ರಿ. ಯಾವಾಗ ಅವ್ರು ನಿಮ್ಮನ್ನು ಟ್ರಸ್ಟ್ ಮಾಡ್ದಿರಾ ಹೇಳಿಕೆ ಮಾತಿಗೆ ಕಿವಿ ಕೊಟ್ಟಿದ್ದಾರೆ, ಡೈರೆಕ್ಟಾಗಿ ರೀಚ್ ಔಟ್ ಆಗ್ತಾ ಇಲ್ಲ, ನೀವು ಕೂಡ ತುಂಬ ಸ್ಟ್ರಾಂಗ್ ಆಗಿದ್ದೀರಾ ಆ್ಯಂಡ್ ನೀವು ಕೂಡ ಬಗ್ಗೋದಿಲ್ಲ. ಓಕೆ, ಅವ್ರು ಡೈರೆಕ್ಟಾಗಿ ಬಂದು ಅಪಲಜೈಸ್ ಮಾಡಿದರೆ ಮಾತ್ರ ನೀವು ಅಕ್ಸೆಪ್ಟ್ ಮಾಡ್ಕೊತೀರಾ. ಆ್ಯಂಡ್ ಈ ನೋ ಕಾಂಟ್ಯಾಕ್ಟ್ ಎಂಡ್ ಆಗುತ್ತೆ. ಎಲ್ಲೋ ಒಂದು ಕಡೆ ನಿಮ್ಮ ವ್ಯಕ್ತಿ ಸ್ವಲ್ಪ ಇಮ್ಮೆಚ್ಯೂರಾಗೇ ನಡ್ಕೊತಾ ಇದ್ದಾರೆ. ಸೊ ನಿಮ್ಮ ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಎಂಡ್ ಆಗುತ್ತಾ. ಡೆಫಿನೆಟ್ಲಿ ಇನ್ಸ್ಪೈಟ್ ಆಫ್ ಆಲ್ ದಿಸ್ ಪ್ರಾಬ್ಲಮ್ಸ್ ನಿಮ್ಮ ಇಬ್ಬರ ಒಂದು ನೋ ಕಾಂಟ್ಯಾಕ್ಟ್ ಎಂಡ್ ಆಗುತ್ತೆ. ಆ್ಯಂಡ್ ಒಂದು ಫ್ರೆಶ್ ವ್ಯೂ ಇಂದ ಈ ಕನೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಇಬ್ರಿಗೂ ಈ ಎಲ್ಲ ಒಂದು ಇನ್ಫ್ಲೂಯೆನ್ಸಸ್ಗಿಂತ ಕೋರ್ ನಿಮ್ಮ ಕನೆಕ್ಷನ್ ಬಿಲ್ಡ್ ಆಗಿರೋದು ಒಂದು ಮ್ಯೂಚುವಲ್ ಲವ್ವಿಂದ, ಒಬ್ಬರ ಮೇಲೆ ಒಬ್ಬರ ಟ್ರಸ್ಟಿಂದ. ಸೊ ಇಟ್ ಈಸ್ ಓನ್ಲಿ ಮ್ಯಾಟರ್ ಆಫ್ ಟೈಮ್ ಆ್ಯಂಡ್ ನಿಮ್ಮ ಕನೆಕ್ಷನ್ ರೀಜನರೇಟ್ ಆಗುತ್ತೆ, ನೋ ಕಾಂಟ್ಯಾಕ್ಟ್ ಎಂಡ್ ಆಗುತ್ತೆ ಆ್ಯಂಡ್ ರಿಯಲ್ ಇಮೋಷನ್ಸ್ ಓವರ್ಫ್ಲೋ ಆಗುತ್ತೆ. ಆ್ಯಂಡ್ 1 ಮಂತ್ to 1 ವೀಕ್ ಟೈಮಿಂಗಲ್ಲಿ ಬಗೆಹರಿಯುತ್ತೆ. ಆ್ಯಂಡ್ ಈ ಕನೆಕ್ಷನ್ಗೆ ಒಂದು ಲಾಂಗ್ ಟರ್ಮ್ ಪೊಟೆನ್ಷಿಯಲ್ ಕೂಡ ಇದೆ. ಸೊ ಈ ಎರಡು ಪಾರ್ಟಿನೂ ಈ ಕನ್ಫ್ಯೂಷನ್ಸ್ನ ದೂರ ಮಾಡಿಕೊಂಡು ಮತ್ತೆ ಒಂದಾದರೆ ಇಟ್ ಹ್ಯಾಸ್ ಎ ಪೊಟೆನ್ಷಿಯಲ್ ಫಾರ್ ಅ ಲಾಂಗ್ ಟರ್ಮ್ ಮ್ಯಾರೇಜ್, ಲಾಂಗ್ ಟರ್ಮ್ ಕನೆಕ್ಷನ್. ಇದು ಒಂದು ಪವರ್ ಕಪಲಿನ ಸಿಂಬಲ್. ಓಕೆ, 10 ಆಫ್ ಪೆಂಟಕಲ್ಸ್.
ಇಷ್ಟು ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಕಾರ್ಡ್. ಸೊ ಅದನ್ನು ನೋಡಿ ನಾನು ಒಂದು 30 ಸೆಕೆಂಡ್ಸ್ ಮಾತಾಡೋದು ನಾನು ನಿಲ್ಲಿಸ್ಬಿಟ್ಟೆ. ಸೊ ಇಲ್ಲಿ ನೋಡ್ಬೋದು ಈ ಇಬ್ಬರ ಹತ್ರ ದರ್ ಇಸ್ ಜಸ್ಟ್ ಸಮ್ ಪೆಂಟಕಲ್ಸ್ ಓವರ್ ಫ್ಲೋಯಿಂಗ್, ಅಂದರೆ ಅಬಂಡೆನ್ಸ್, ಪ್ರಾಸ್ಪೆರಿಟಿ, ಹಣಕಾಸು, ಆಸ್ತಿ, ಅಂತಸ್ತು, ಮಕ್ಕಳು, ಪೆಟ್ಸ್ ಎಲ್ಲ ಏನು ಒಂದು ನಮ್ಮ ಒಂದು ಡ್ರೀಮ್ ಲೈಫ್, ಡ್ರೀಮ್ ಫ್ಯಾಮಿಲಿ ಅಂದ್ಕೊತೀವಿ, ಎಲ್ಲವೂ ಇದೆ. ಸೊ ನಿಮ್ಮ ಕನೆಕ್ಷನ್, ನಿಮ್ಮ ವ್ಯಕ್ತಿ ನಿಮ್ಮನ್ನು ರೀಚ್ ಔಟ್ ಆಗ್ತಾರೆ, ನೋ ಕಾಂಟ್ಯಾಕ್ಟ್ ಎಂಡ್ ಆಗುತ್ತೆ. ಆ್ಯಂಡ್ ಈ ಕನೆಕ್ಷನ್ಗೆ ಒಂದು ಪೊಟೆನ್ಷಿಯಲ್ ಕೂಡ ಇದೆ, ಲಾಂಗ್ ಟರ್ಮ್ ಪೊಟೆನ್ಷಿಯಲ್ ಕೂಡ ಇದೆ. ಸೊ ಎಷ್ಟು ಟೈಮಲ್ಲಿ ರೀಚ್ ಔಟ್ ಆಗ್ತಾರೆ ಅಂತ ನೋಡೋಣ. ಟೈಮಿಂಗ್ ನೋಡೋಣ. ಸೊ ನೋಡಿ, ಆನ್ 6, 15 or 24th of this month. ಓಕೆ, ಸೊ ಯಾವುದಾದ್ರೂ ಡೇಟ್ಸ್ ಆಗೋಗ್ಬಿಟ್ಟಿದ್ರೆ, ಫಾರ್ ಎಕ್ಸಾಂಪಲ್ 6 and 15 ಅದನ್ನು ಬಿಟ್ಬಿಡಿ, 24th of this month ಆರ್ ನೆಕ್ಸ್ಟ್ ಮಂತ್ ಈ ಡೇಟ್ಸ್ನ ನೋಡ್ಕೋಬೋದು ವ್ಯೂವರ್ಸ್. ಇಷ್ಟರೊಳಗಡೆ ನಿಮ್ಮ ವ್ಯಕ್ತಿ ನಿಮ್ಮನ್ನು ರೀಚ್ ಔಟ್ ಆಗ್ತಾರೆ. ಓಕೆ, ಸೊ ಈ ನೋ ಕಾಂಟ್ಯಾಕ್ಟ್ ರೀಡಿಂಗಿಂದ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊತೀನಿ. ಓಕೆ, ನಾನು ಹೇಳ್ದಂಗೆ ವಿತಿನ್ 1 week, ಈ ಏಸ್ ಆಫ್ ಕಪ್ಸ್ ಬಂದುಬಿಟ್ಟು 1 weeಕಿನ ಟೈಮ್ ಸ್ಟ್ಯಾಂಪ್ ತೋರಿಸುತ್ತೆ. 1 week ಅಥವಾ ಈ ಒಂದು ಟೈಮ್ ರೇಂಜಲ್ಲಿ ನಿಮ್ಮ ಡೇಟ್ಸ್ನ ನೀವು ನೋಡ್ಕೊಬೋದು. ನಿಮ್ಮ ವ್ಯಕ್ತಿ ನಿಮಗೆ ರೀಚ್ ಔಟ್ ಆಗ್ತಾರೆ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಎಂಡ್ ಆಗುತ್ತೆ. ಸೊ ಹೋಪ್ಫುಲಿ ನಿಮಗೆ ರೀಡಿಂಗಿಂದ ಮೆಸೇಜಸ್ ಸಿಕ್ಕಿದೆ ಅಂತ ಅಂದ್ಕೊತೀನಿ. ಆ್ಯಂಡ್ ಪೈಲ್ 1 ವ್ಯೂವರ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹೇಳಿ ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ರೀಡಿಂಗ್ ಹೇಗೆ ಅನಿಸ್ತು ಅಂದ್ಬಿಟ್ಟು. ಆ್ಯಂಡ್ ಇನ್ ಕೇಸ್ ನಿಮ್ಮ ಸ್ಪೆಸಿಫಿಕ್ ಸಿಚುವೇಶನ್ಗೆ ನಿಮ್ಗೇನಾದರೂ ಪರ್ಸ್ನಲ್ ರೀಡಿಂಗ್ಸ್ ಬೇಕಿತ್ತು ಅಂದರೆ ನೀವು ಬುಕ್ ಮಾಡ್ಬೋದು ವ್ಯೂವರ್ಸ್. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡೀಟೇಲ್ಸ್ ಇದೆ. ಓಕೆ, ಯಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪೈಲ್ 1 ವ್ಯೂವರ್ಸ್. ಸೊ ಈಗ ಪೈಲ್ 2 ವ್ಯೂವರ್ಸ್, ನಿಮ್ಮ ಒಂದು ರೀಡಿಂಗ್ ನಾನು ಚೆಕ್ ಮಾಡೋಣ. ನೋ ಕಾಂಟ್ಯಾಕ್ಟ್ ಸಿಚುವೇಶನ್. ಸೊ ನಿಮ್ಮ ಪರ್ಸನ್ನಿನ ಮನಸ್ಸಲ್ಲಿ, ಅವ್ರ ಮೈಂಡಲ್ಲಿ ಏನು ನಡೀತಾ ಇದೆ, ಏನು ಸೀಕ್ರೆಟ್ಸ್ ನಡೀತಾ ಇದೆ, ಏನು ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದಾರೆ, ರೀಚ್ ಔಟ್ ಆಗ್ತಾರಾ ಇಲ್ವಾ, ಆದರೆ ಎಷ್ಟು ಟೈಮಲ್ಲಿ ರೀಚ್ ಔಟ್ ಆಗ್ತಾರೆ ಅಂತ ಈ ಎಲ್ಲ ಡೀಟೇಲ್ಸ್ನ ನೋಡೋಣ. ಪೈಲ್ 2 ವ್ಯೂವರ್ಸ್, ಟೇಕ್ ಅ ಡೀಪ್ ಬ್ರೀತ್. ನಿಮ್ಮ ಎನರ್ಜೀಸ್ನ ಕಾಮ್ ಡೌನ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ದ ಯೂನಿವರ್ಸ್. ಆ್ಯಂಡ್ ನಿಮ್ಮ ಪರ್ಸನ್ ಬಗ್ಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಸೊ ಏನು ಮೆಸೇಜಸ್ ಬರ್ತಾ ಇದೆ ನೋಡೋಣ. ಸೊ ನಿಮ್ಮ ಮತ್ತು ನಿಮ್ಮ ವ್ಯಕ್ತಿಯ ಕರೆಂಟ್ ಎನರ್ಜೀಸ್ ನೋಡೋಣ.
ಓಕೆ ವ್ಯೂವರ್ಸ್, ಸೊ ನಿಮ್ಮ ಒಂದು ಕಾರ್ಡ್ಸ್ನ ನಾನು ತೆಗೆದಿದ್ದೀನಿ. ನಿಮ್ಮ ಒಂದು ರೀಡಿಂಗಲ್ಲಿ ಡೀಪ್ ಡೈವ್ ಮಾಡೋಣ. ಅನ್ಲೈಕ್ ಫಸ್ಟ್ ಫೈಲ್ ಇದು ತುಂಬ ಸ್ಟ್ರೇಟ್ ಫಾರ್ವರ್ಡ್ ಆಗಿದೆ ರೀಡಿಂಗ್ ಆ್ಯಂಡ್ ಇಟ್ ವಿಲ್ ಬಿ ಅ ಶಾರ್ಟರ್ ಡ್ಯೂರೇಷನ್. ಸೊ ನಿಮ್ಮ ಮತ್ತು ನಿಮ್ಮ ವ್ಯಕ್ತಿಯ ಮಧ್ಯ ಒಂದು ಕನೆಕ್ಷನ್ ಮತ್ತು ಎನರ್ಜೀಸ್ ನೋಡಬೇಕಂದ್ರೆ ನಿಮ್ಮ ವ್ಯಕ್ತಿ ಡೆಫಿನೆಟ್ಲಿ ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ. ಹಿ ಈಸ್ ಅ ವೆರಿ ತುಂಬ ಡೀಪಾಗಿ ಫೀಲ್ ಮಾಡ್ತಾರೆ, ತುಂಬ ಡೀಪಾಗಿ ಥಿಂಕ್ ಮಾಡ್ತಾರೆ. ಆ್ಯಂಡ್ ಈ ವ್ಯಕ್ತಿಗೆ ತುಂಬ ಲೇಯರ್ಸ್ ಜಾಸ್ತಿ ಇದೆ. ಆ್ಯಂಡ್ ಕಿಂಗ್ ಆಫ್ ಕಪ್ಸ್ ಅಂದರೆ ಯೂಶ್ವಲಿ ತುಂಬ ಇಮೋಷ್ನಲ್, ತುಂಬಾ ತೀರಾನೇ ಡೀಪ್ಲಿ ಇಮೋಷ್ನಲ್, ಡೀಪಾಗಿ ಕೇರ್ ಮಾಡ್ತಾರೆ ನಿಮ್ಮ ಬಗ್ಗೆ. ಆ್ಯಂಡ್ ಬಟ್ ನೀವು ನೋಡ್ಬೋದು ಅವರು ಒಂದು ಈ ಒಂದು ಫೋಟೋ ಅಥವಾ ಈ ಒಂದು ಇಮೇಜರಿ ನೀವು ನೋಡಿದ್ರೆ ಇಲ್ಲಿ ಒಂದು ಮೇಲೆ ಒಂದು ಥ್ರೋನ್ ಥರ ಇದೆ, ಅಥವಾ ಒಂದು ರಾಜನ ಒಂದು ಚೇರ್ ಥರ ಇದೆ, ಅದ್ರ ಮೇಲೆ ಅವ್ರು ಕೂತಿದ್ದಾರೆ. ಬಟ್ ಇಲ್ಲಿ ನೀವು ಕೆಳಗಡೆ ನೋಡ್ಬೋದು ಆ ವೇವ್ಸ್ ಎಷ್ಟು ಟರ್ಬುಲೆಂಟ್ ಆಗಿದೆ, ಎಷ್ಟು ಡಿಸ್ಟರ್ಬಿಂಗ್ ವೇವ್ಸ್ ಆಗಿದೆ. ಅದೇ ರೀತಿ ಅವರ ಮನಸ್ಸಲ್ಲಿ ಏನೇ ಒಂದು ಡಿಸ್ಟರ್ಬೆನ್ಸ್ ನಡೆದ್ರೂ, ಏನೇ ಒಂದು ಪ್ರಾಬ್ಲಮ್ಸ್ ನಡೀತಾ ಇದ್ರೂ, ಅವರ ಒಂದು ಸರೌಂಡಿಂಗ್ ಸಿಚುವೇಶನ್ ಅವ್ರಿಗೆ ಒಂದು ಶೇಕ್ ಮಾಡ್ತಾಯಿದ್ರು, ಅವ್ರಿಗೆ ಮನಸ್ಸಲ್ಲಿ ತುಂಬ ನೋವಿದ್ರೂ, ಪ್ರೆಷರ್ ಇದ್ರೂ, ಸ್ಟ್ರೆಸ್ ಇದ್ರೂ ಈ ವ್ಯಕ್ತಿ ಹೇಳ್ಕೊಳ್ಳೋದಿಲ್ಲ. ಅವರ ಒಂದು ಲವ್ ಫೀಲಿಂಗ್ಸ್, ಲವ್ ಭಾವನೆಗಳು, ಇಮೋಷನ್ಸ್ ಕೂಡ ಅವ್ರು ಎಕ್ಸ್ಪ್ರೆಸ್ ಮಾಡೋದಿಲ್ಲ. ಎಕ್ಸ್ಪ್ರೆಷನ್ ಮಾಡೋದ್ರಲ್ಲಿ ಇವರು ತುಂಬ ಪುವರ್. ಎಕ್ಸ್ಪ್ರೆಸ್ ಮಾಡೋದಿಲ್ಲ ಅಂತ ಮಾಡಲ್ಲ ಅಂದರೆ ಅವರು ಫೀಲ್ ಮಾಡಲ್ಲ ಅಂತ ಅರ್ಥ ಇಲ್ಲ. ಇವರು ಕಿಂಗ್ ಆಫ್ ಕಪ್ಸ್, ಕಿಂಗ್ ಆಫ್ ಇಮೋಷನ್ಸ್, ತುಂಬ ಡೀಪಾಗಿ ಇಮೋಷನ್ಸ್ ಆ್ಯಂಡ್ ಲೇಯರ್ಡ್ ಇಮೋಷನ್ಸ್ ಇವ್ರ ಹತ್ರ ಇದೆ. ಬಟ್ ಅವ್ರಿಗೆ ಅವರ ಒಂದು ಇಮೋಷನ್ಸ್ ಮೇಲೆ ಮಾಸ್ಟ್ರಿ ಇದೆ. ಅವರು ಯಾವುದೂ ಅವರು ಈಸಿಯಾಗಿ ಹೇಳ್ಕೊಡೋದಿಲ್ಲ, ಕಂಟ್ರೋಲಲ್ಲಿ ಇಟ್ಕೊತಾರೆ. ಬಟ್ ಅಟ್ ದ ಸೇಮ್ ಟೈಮ್ ನಿಮ್ಗೇನಾದ್ರೂ ಡೌಟ್ ಇದ್ದರೆ ಅವರು ಜೆನ್ಯೂನ್ ಫೀಲಿಂಗ್ಸ್ ಇತ್ತಾ ಇಲ್ವಾ, ಜೆನ್ಯೂನ್ ಭಾವನೆ ಇತ್ತಾ ಇಲ್ವಾ ಅಂದರೆ ಖಂಡಿತವಾಗಿ ಅವ್ರಿಗೆ ಜೆನ್ಯೂನ್ ಭಾವನೆಗಳಿದೆ. ತುಂಬ ಡೀಪಾಗಿ ನಿಮ್ಮ ಬಗ್ಗೆ ಕೇರ್ ಮಾಡ್ತಾರೆ. ಆ್ಯಂಡ್ ಇವರ ಒಂದು ಫೇಸ್ ಕೂಡ ನೋಡ್ಬೋದು, ಸ್ಟ್ರೈಟ್ ಫೇಸ್, ಸ್ಟರ್ನ್ ಫೇಸ್. ಯಾರೇ ಒಂದು ವ್ಯಕ್ತಿಗೆ ಅವ್ರ ಮನಸ್ಸಲ್ಲಿ ಏನು ನಡೀತಾ ಇದೆ ಅನ್ನೋದು ಯಾವತ್ತೂ ಗೆಸ್ ಮಾಡೋಕ್ಕಾಗೋದಿಲ್ಲ. ಓಕೆ. ಆ್ಯಂಡ್ ತುಂಬ ಡೀಪಾಗಿ ಇವರ ನೆಕ್ಕಲ್ಲಿ ಕೂಡ ಒಂದು ಫಿಶ್ಶಿನ ಚೈನ್ ಇದೆ. ತುಂಬ ಡೀಪಾಗಿ ಅವರ ಒಂದು ಇಮೋಷನ್ಸ್ ನಡೆಯುತ್ತೆ ಅವ್ರಿಗೆ. ಆ್ಯಂಡ್ ಸದಾ ಅವ್ರು ಯೋಚನೆ ಮಾಡ್ತಾ ಇರ್ತಾರೆ ಆ್ಯಂಡ್ ಎವ್ಯಾಲ್ಯೂಯೇಟ್ ಮಾಡ್ತಾರೆ. ಬಟ್ ಫಾರ್ ಸಮ್ ರೀಸನ್ ಅವರು ಈ ಇಮೋಷನ್ಸಿಂದ ವಾಕ್ ಅವೇ ಆಗಿದ್ದಾರೆ. ನಿಮ್ಮಿಬ್ಬರ ಮಧ್ಯೆ ಖಂಡಿತ ಇದು ಒಂದು ಡಬಲ್ ಕನ್ಫರ್ಮೇಷನ್ ಕಾರ್ಡ್. ಇದು ನೀವು ಒಂದು ಸಪ್ರೇಷನ್, ನೋ ಕಾಂಟ್ಯಾಕ್ಟಲ್ಲಿ ಇಬ್ಬರು ಕೂಡ ನೀವು ಮತ್ತು ನಿಮ್ಮ ಪರ್ಸನ್ ಬಂದಿದ್ದೀರಾ. ಓಕೆ. ಆ್ಯಂಡ್ ಪ್ರಸ್ತುತವಾಗಿ ನಿಮ್ಮ ವ್ಯಕ್ತಿಯ ಎನರ್ಜೀಸ್ ನಿಮ್ಮ ಬಗ್ಗೆ ನೋ ಕಾಂಟ್ಯಾಕ್ಟಲ್ಲಿ ಏನಿದೆ ಅಂದರೆ ಡೆಫಿನೆಟ್ಲಿ ಅವರು ಹ್ಯಾಪಿಯಾಗಿಲ್ಲ. ತುಂಬಾ ಆ್ಯಂಗ್ಸೈಟಿ ಇದೆ, ಡಿಪ್ರೆಷನ್ ಕೂಡ ಇದೆ. ಒಬ್ಬೊಬ್ಬರಿಗೆ ತುಂಬ ರಾತ್ರಿ ನಿದ್ದೆ ಬರೋದಿಲ್ಲ ಅಥವಾ ತುಂಬ ಜಾಸ್ತಿ ಆಲೋಚನೆ ಮಾಡ್ತಾರೆ. ಆ್ಯಂಗ್ಸೈಟಿ, ನಿಮ್ಮನ್ನು ಮಿಸ್ ಮಾಡ್ಕೊತಾರೆ, ಮಿಕ್ಸ್ಡ್ ವಿತ್ ಫಿಯರ್. ಅದು ಒಂದು ಪಾಸ್ಟ್ ಎಕ್ಸ್ಪೀರಿಯನ್ಸಸ್ ಬಗ್ಗೆ ಇರ್ಬೋದು, ಪ್ರೆಸೆಂಟ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಇರ್ಬೋದು. ಮುಂದುವರೆದ್ರೆ ಏನಾಗುತ್ತೆ ಅಂತ ಒಂದು ಯೋಚನೆ ಮಾಡ್ಬೋದು. ಅವರ ಒಂದು ಫ್ಯಾಮಿಲಿ ಇಂಪ್ಯಾಕ್ಟ್ ಮೇಲೆ ಇರ್ಬೋದು. ತುಂಬ ಥರ ಯೋಚನೆಗಳು ಬಂದು ಅವರು ಒಂದು ಫಿಯರ್ ಅಥವಾ ಒಂದು ತುಂಬ ಫಿಯರ್ಫುಲ್ ಎನರ್ಜೀಸ್ ಇದೆ. ಅವರು ಒಂದು ಲೋ ವೈಬ್ರೇಷನಲ್ ಎನರ್ಜೀಸ್ ಇದೆ. ಇದರಿಂದ ಅವರು ಆಚೆ ಬರಬೇಕು. ನೋಡಿ, ಮೂನ್ ಕಾರ್ಡ್ ಬಂದುಬಿಟ್ಟು ನಮ್ಮ ಒಂದು ಸಬ್ಕಾನ್ಷಿಯಸ್ ಫಿಯರ್ಸ್ ಬಗ್ಗೆ ತಿಳಿಯುತ್ತೆ. ಓಕೆ. ಅವರ ಒಂದು ಪರ್ಸ್ನಲ್ ಲೈಫಲ್ಲಿ ಅಥವಾ ಚೈಲ್ಡ್ ಲೈಫಲ್ಲಿ ಏನಾದ್ರೂ, ಅಥವಾ ಒಂದು ಪ್ರೀವಿಯಸ್ ರಿಲೇಷನ್ಶಿಪ್ಪಲ್ಲಿ ಏನಾದ್ರೂ ಕೆಟ್ಟ ಘಟನೆ ನಡೆದಿದ್ರೆ ಅದು ಅವರ ಒಂದು ನರ್ವಸ್ ಸಿಸ್ಟಮಲ್ಲಿ ಅಥವಾ ಮಸಲ್ ಮೆಮರಿಯಲ್ಲಿ ಅದು ಒಂದು ಎಂಬೆಡ್ ಆಗಿಬಿಟ್ಟಿರುತ್ತೆ, ಈ ಥರ ಒಂದು ಅವ್ರಿಗೆ ನಡೆದಿರೋವಂಥ. ಸೊ ಅವರು ಅದನ್ನು ಓವರ್ಕಮ್ ಮಾಡಬೇಕು. ಆ ಫಿಯರ್ನ ಓವರ್ಕಮ್ ಮಾಡಿಬಿಟ್ಟು ನಿಮ್ಮ ಮೇಲೆ ಟ್ರಸ್ಟ್ ಇಟ್ಕೋಬೇಕು. ಟ್ರಸ್ಟ್ ಇಟ್ಕೊಂಡು ಅವ್ರು ಮುಂದೆ ಬರೀಬೇಕು. ಆವಾಗಲೇ ಈ ಸಿಚುವೇಶನ್ ಇಂಪ್ರೂವ್ ಆಗೋದು. ವ್ಯೂವರ್ಸ್, ಕ್ಲಾರಿಫೈಯರ್ನ ನೋಡೋಣ. ಈ ಎನರ್ಜೀಸ್, ಲೋ ವೈಬ್ರೇಷನಲ್ ಎನರ್ಜೀಸ್ ಯಾಕೆ ಫೇಸ್ ಮಾಡ್ತಾ ಇದ್ದಾರೆ ಅವರು ಅನ್ನೋ ಕ್ಲಾರಿಟಿ ತಗೊಳ್ಳೋಣ. ಅವ್ರು ನಿಮ್ಮನ್ನು ಕಿಂಗ್ ಆಫ್ ಕಪ್ಸ್ ಜೊತೆ ಕ್ವೀನ್ ಆಫ್ ಕಪ್ಸ್, ಐಡಿಯಲ್ ಪಾರ್ಟ್ನರ್ ಥರ ನೋಡ್ತಾರೆ. ಅವರು ಹೇಗೆ ಡೀಪ್ಲಿ ಇಮೋಷನಲ್, ನೀವು ಕೂಡ ಡೀಪ್ಲಿ ಇಮೋಷನಲ್. ಡಿವೈನ್ ಕೌಂಟರ್ ಪಾರ್ಟ್ ಅಂತಾರೆ, ಡಿವೈನ್ ಮ್ಯಾಸ್ಕ್ಯುಲನ್, ಡಿವೈನ್ ಫೆಮಿನನ್ ಅಂತಾರೆ, ಮೇಡ್ ಫಾರ್ ಈಚ್ ಅದರ್ ಅಂತಾರೆ. ಅವ್ರ ಹತ್ರ ಏನು ಕ್ವಾಲಿಟೀಸ್ ಇದೆ ಅದೇ ಮದರಿಂಗ್ ಕ್ವಾಲಿಟೀಸ್, ನರ್ಚರಿಂಗ್ ಕ್ವಾಲಿಟೀಸ್. ಒಂದು ಪ್ರಕೃತಿ, ನೇಚರ್ ಹೇಗೆ ಒಂದು ನರ್ಚರಿಂಗ್ ಆಗಿರುತ್ತೆ ಅದೇ ರೀತಿ ಕ್ವಾಲಿಟೀಸ್ ನಿಮ್ಮಲ್ಲಿ ಕೂಡ ಇದೆ. ಇಲ್ಲಿ ನೋಡ್ಬೋದು, ಇವರು ಒಂದು ಕಪ್ಪನ್ನ ನೋಡ್ತಾ ಇದ್ದಾರೆ. ಆ್ಯಂಡ್ ಇವರು ಕೂಡ ಒಂದು, ಬಟ್ ಈ ಎರಡು ಕಾರ್ಡಲ್ಲೂ ಸಿಮಿಲಾರಿಟಿ ನೋಡ್ಬೋದು. ಇವರು ಕೂಡ ಒಂದು ಸೀಟಲ್ಲಿ ಥ್ರೋನಲ್ಲಿ ಕೂತಿದ್ದಾರೆ.
ಬಟ್ ಇಲ್ಲಿ ವಾಟರ್ಸ್ ತುಂಬ ಕಾಮಾಗಿ ಇರುತ್ತೆ ಆ್ಯಂಡ್ ಸಿಟ್ಟಿಂಗ್ ಆನ್ ಬ್ಯೂಟಿಫುಲ್ ಪೆಬಲ್ಸ್ ಆ್ಯಂಡ್ ಕ್ರಿಸ್ಟಲ್ಸ್ ಆ್ಯಂಡ್ ಶೀಶೆಲ್ಸ್. ಆಮೇಲೆ ಕಪ್ನ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಸೊ ತುಂಬ ಕಂಟೈನ್, ತುಂಬ ನರ್ಚರಿಂಗ್, ನೇಚರ್ಗೆ ನೀವು ಕಂಪೇರ್ ಮಾಡ್ಬೋದು. ಅಷ್ಟು ಕೇರಿಂಗ್ ಆ್ಯಂಡ್ ಸಾಫ್ಟ್ ಆ್ಯಂಡ್ ಸೆನ್ಸಿಟಿವ್ ಥರ ನಿಮ್ಮನ್ನು ನೋಡ್ತಾರೆ. ಸೊ ಇದು ಈ ಒಂದು ಈಕ್ವಲ್ ಜೋಡಿ, ಈಕ್ವಲ್ ಕೌಂಟರ್ ಪಾರ್ಟ್ ಜೋಡಿ. ಓಕೆ, ಸೊ ನಿಮ್ಮನ್ನು ನೀವು ಅವ್ರ ಲೈಫಲ್ಲಿ ಸದ್ಯದಲ್ಲಿ ಇಲ್ಲ, ಸಪ್ರೇಷನ್ ಇಲ್ಲ ಅನ್ನೋದೇ ಅವ್ರಿಗೆ ಈ ಆ್ಯಂಗ್ಸೈಟಿ, ಡಿಪ್ರೆಷನ್ ಅದನ್ನೆಲ್ಲ ಕಾಡ್ತಾ ಇದೆ. ಓಕೆ, ಸೊ ಕೆಲವೊಂದು ಸಿಚುವೇಷನಲ್ಲಿ ಒಂದು ಗ್ರೂಪ್ ಆಫ್ ಪೀಪಲ್ ಯಾರು ನೋಡ್ತಾ ಇದ್ದೀರಾ, ನಿಮ್ಮ ಒಂದು ಸಪ್ರೇಷನ್ಗೆ ಕಾರಣ ಇವರ ಒಂದು ರೀಲೊಕೇಶನ್, ಬೇರೆ ಜಾಗಕ್ಕೆ, ಬೇರೆ ಸಿಟಿಗೆ, ಬೇರೆ ಕಂಟ್ರಿಗೆ ಇವರು ಹೋಗಬೇಕು ಅನ್ನೋ ಸಂದರ್ಭ ಕೂಡ ಇರ್ಬೋದು. ಮೋಸ್ಟ್ಲಿ ಅವರ ಕೆಲಸದ ಸಲುವಾಗಿ. ಸೊ ಒಂದು ಲಾಂಗ್ ಡಿಸ್ಟೆನ್ಸ್ ಕನೆಕ್ಷನ್ ಮೇಂಟೈನ್ ಮಾಡೋದು ಕಷ್ಟ ಆಗಿ, ಕನ್ಫ್ಯೂಷನ್ ಆಗಿ, ಜಗಳಗಳು ಆಗಿ ಕೂಡ ಈ ಒಂದು ಕನೆಕ್ಷನ್ ಎಂಡ್ ಆಗಿರುತ್ತೆ. ಆ್ಯಂಡ್ ತುಂಬ ಬ್ಯಾಡ್ ವೇ ಆರ್ಗ್ಯುಮೆಂಟಿಂದ ಎಂಡ್ ಆಗಿರುತ್ತೆ. ಆ್ಯಂಡ್ ಕೆಲವೊಬ್ಬರಿಗೆ ಆಪ್ಷನ್ಸ್, ಥರ್ಡ್ ಪಾರ್ಟಿ ಆಪ್ಷನ್ಸ್ ಕೂಡ ಈ ಒಂದು ನಿಮ್ಮ ಒಂದು ಕನೆಕ್ಷನ್ ಸಪ್ರೇಷನ್ಗೆ ಕಾಂಟ್ರಿಬ್ಯೂಟ್ ಆಗಿರುತ್ತೆ. 100%. ಎರಡು ಸಿನಾರಿಯೋಸ್ ಇದೆ, ಎರಡು ಪಾಸಿಬಿಲಿಟಿ ಇದೆ. ಕೆಲವೊಬ್ಬರು ಅವರ ಒಂದು ಕರಿಯರ್ ಗ್ರೋತ್ಗೋಸ್ಕರ ಅಥವಾ ಆಪರ್ಚುನಿಟಿ ಗ್ರೋತ್, ಅವರ ಲೈಫ್ ಅಪ್ಗ್ರೇಡ್ಗೋಸ್ಕರ, ದುಡ್ಡು ಮಾಡೋದಕ್ಕೋಸ್ಕರ ಬೇರೆ ಕಡೆ ಹೋಗಬೇಕು ಅನ್ನೋ ಸಂದರ್ಭ ಆಗಿರುತ್ತೆ. ಸೊ ಲಾಂಗ್ ಡಿಸ್ಟೆನ್ಸ್ ಕನೆಕ್ಷನ್ ಮೇಂಟೈನ್ ಮಾಡೋದು ಪ್ರಾಬ್ಲಮ್ ಆಗಿರುತ್ತೆ. ಇನ್ನು ಕೆಲವೊಬ್ಬರಿಗೆ ಥರ್ಡ್ ಪಾರ್ಟಿ ಇಂಟರ್ಫರೆನ್ಸ್ ಇರುತ್ತೆ, ಬೇರೆ ಒಂದು ಪರ್ಸನ್ನಿನ ವ್ಯಕ್ತಿಯ ಇನ್ಫ್ಲೂಯೆನ್ಸ್ ಆಗಿರುತ್ತೆ ಥರ್ಡ್ ಪಾರ್ಟಿ. ಇಲ್ಲಿ ನೀವು ನೋಡ್ಬೋದು ಲಾಟ್ ಆಫ್ 7 ಆಫ್ ಕಪ್ಸ್ ಆ್ಯಂಡ್ ಡಿಸ್ಟ್ರಾಕ್ಷನ್ಸ್ ಇದೆ. ಸೊ ಥರ್ಡ್ ಪಾರ್ಟಿ ವ್ಯಕ್ತಿಯ ಒಂದು ಇನ್ಫ್ಲೂಯೆನ್ಸಿಂದನೂ ನಿಮ್ಮಿಬ್ಬರ ಮಧ್ಯ ಒಂದು ಜಗಳ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತೆ. ಬಟ್ ದ ಗುಡ್ ನ್ಯೂಸ್ ಇಸ್ ಫ್ಯೂಚರಲ್ಲಿ ಎನರ್ಜೀಸ್ ತುಂಬ ಬ್ರೈಟಾಗಿ ಕಾಣಿಸ್ತಾ ಇದೆ. ಸೊ ಕಿಂಗ್ ಆಫ್ ವಾಂಡ್ಸ್ ಅವರು ಈ ಕಿಂಗ್ ಆಫ್ ಕಪ್ಸಿಂದ ನಿಮ್ಮ ಬಗ್ಗೆ ಒಂದು ಫೈರಿ ಎನರ್ಜಿ ಅವ್ರಿಗೆ ಡೆವಲಪ್ ಆಗುತ್ತೆ. ನಿಮ್ಮನ್ನು ಹೋಗ್ಬಿಟ್ಟು ಅಪ್ರೋಚ್ ಮಾಡಬೇಕು, ಪರ್ಸ್ಯೂ ಮಾಡಬೇಕು ಆ್ಯಂಡ್ ಗೋ ಗೆಟರ್ ಎನರ್ಜಿ, ಒಂದು ಗೋಲ್ ಸೆಟ್ ಮಾಡಿಕೊಂಡು ನಿಮ್ಮ ಜೊತೆ ವರ್ಕೌಟ್ ಮಾಡಲೇಬೇಕು ಅಂತ ಒಂದು ಎನರ್ಜಿಯಿಂದ ಅವ್ರು ಬರ್ತಾರೆ. ಇಲ್ಲಿ ವೀಲ್ ಆಫ್ ಫಾರ್ಚೂನ್ ಕೂಡ ನೋಡ್ಬೋದು ನೀವು. ಸೊ ಲಕ್ನ, ಫೇಟ್ನ, ಡೆಸ್ಟಿನಿನ ಚೇಂಜ್ ಮಾಡೋಕ್ಕೆ ನೋಡ್ತಾರೆ ಅವರ ಒಂದು ಫೇವರ್ಗೆ. ನಿಮ್ಮಿಬ್ಬರ ಒಂದು ಕನೆಕ್ಷನ್ ವರ್ಕೌಟ್ ಆಗಲಿ ಅಂದ್ಬಿಟ್ಟು ಈ ಚೇಂಜ್ನ ತುಂಬ ಫಾಸ್ಟಾಗಿ 15 to 30 ಡೇಸಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ನೋ ಕಾಂಟ್ಯಾಕ್ಟ್ ಮಾಡ್ತಾರೆ ಆ್ಯಂಡ್ ರೀಚ್ ಔಟ್ ಆಗ್ತಾರೆ ವ್ಯೂವರ್ಸ್. ಸೊ ದಟ್ಸ್ ಅ ವೆರಿ ಪಾಸಿಟಿವ್ ಮೆಸೇಜ್. ತುಂಬ ಸಂದರ್ಭದಲ್ಲಿ ಮ್ಯಾರೇಜ್ನ ಪ್ರಪೋಸಲ್ ಕೂಡ ಮಾಡ್ಬೋದು. ಕಿಂಗ್ ಆಫ್ ಪೆಂಟಕಲ್ಸ್, ಡಬಲ್ ಕನ್ಫರ್ಮೇಷನ್. ಇದು ಒಂದು ಮ್ಯಾರೇಜ್ನ ಪ್ರಪೋಸಲ್ ಕೂಡ ಕೊಡ್ಬೋದು. ಆ್ಯಂಡ್ ಇವರು ಒಂದು ಸೊ ದೆರ್ ಇಸ್ ಎ ಟ್ರಾನ್ಸಿಷನ್ ಇಲ್ಲಿ. ಓಕೆ, ಲೆಟ್ ಮಿ ಶೋ. ಓಕೆ, 3 ಕಿಂಗ್ಸ್ ಬಂದಿದೆ ಈ ರೀಡಿಂಗಲ್ಲಿ. ಕಿಂಗ್ ಆಫ್ ಕಪ್ಸ್, ಕಿಂಗ್ ಆಫ್ ವಾಂಡ್ಸ್ ಟು ಕಿಂಗ್ ಆಫ್ ಪೆಂಟಕಲ್ಸ್. ಫ್ರಮ್ ಇಮೋಷನಲ್ ಟು ಫೈರಿ ಆ್ಯಂಡ್ ಪ್ಯಾಷನೇಟ್. ಇಮೋಷನ್ಸಿಂದ ತುಂಬ ಭಾವನೆ, ಇಮೋಷ್ನಲ್ ಇರೋದ್ರಿಂದ ಪ್ರಾಕ್ಟಿಕಲ್ ಮೈಂಡ್ಸೆಟ್ ಬಂದುಬಿಟ್ಟು ಇವರು, ಇದು ಕಿಂಗ್ ಆಫ್ ಪೆಂಟಕಲ್ಸ್ ಬಂದುಬಿಟ್ಟು ಹಸ್ಬೆಂಡ್ ಮಟೀರಿಯಲ್. ಸೊ ಲಾಂಗ್ ಟರ್ಮ್ ಮ್ಯಾರೇಜ್, ಎಂಗೇಜ್ಮೆಂಟ್ ಇದನ್ನೆಲ್ಲ ಖಂಡಿತ ಪ್ರಪೋಸ್ ಮಾಡ್ತಾರೆ. ಈ ಒಂದು ಜರ್ನಿ, ಅವರ ಒಂದು ಪರ್ಸ್ನಲ್ ಜರ್ನಿ ಕೂಡ ಈ ಒಂದು ಎಲ್ಲ ಫೇಸಸ್ಸಿಂದ ಫೈನಲಿ ಬಂದುಬಿಟ್ಟು ನಿಮ್ಮ ಹತ್ರ ಸೆಟಲ್ ಆಗಬೇಕು ಅನ್ನೋ ಒಂದು ಎನರ್ಜಿಗೆ ಅವ್ರು ಬರ್ತಾರೆ. ಓಕೆ, ಸೊ ಡೆಫಿನೆಟ್ಲಿ ವೆರಿ ಗುಡ್ ರೀಡಿಂಗ್. ನೋ ಕಾಂಟ್ಯಾಕ್ಟ್ ಎಂಡ್ ಆಗುತ್ತೆ. ಥರ್ಡ್ ಪಾರ್ಟಿ ಇದ್ದರೆ ಥರ್ಡ್ ಪಾರ್ಟಿಯಿಂದ ಡಿಸಿಷನ್ ತೊಗೊತಾರೆ, ನಿಮ್ಮ ಕಡೆ ಮೂವ್ ಆಗ್ತಾರೆ. ಆ್ಯಂಡ್ ಎಷ್ಟು ಟೈಮ್ ಒಳಗಡೆ ಅವ್ರು ನಿಮ್ಮನ್ನು ರೀಚ್ ಔಟ್ ಆಗ್ತಾರೆ ಅಂತ ನೋಡೋಣ. ಟೈಮಿಂಗ್ ನೋಡೋಣ. ಆಲ್ರೆಡಿ ಟ್ಯಾರೋ ಮುಖಾಂತರ 1 ಮಂತ್ ಒಳಗಡೆ ಅವ್ರು ನಿಮ್ಮನ್ನು ರೀಚ್ ಆಗಬೇಕು. ಬಟ್ ಕನ್ಫರ್ಮೇಷನ್ ನೋಡೋಣ. ಇನ್ 25 ಡೇಸ್, ಮ್ಯಾಕ್ಸಿಮಮ್ 1 ಮಂತ್ ಒಳಗಡೆ ಈ ನೋ ಕಾಂಟ್ಯಾಕ್ಟ್ ಎಂಡ್ ಆಗಬೇಕು. ಓಕೆ, ಸೊ ವ್ಯೂವರ್ಸ್, ನಿಮಗೆ ರೀಡಿಂಗಿಂದ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊತೀನಿ. ಹೇಳಿ ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ರೀಡಿಂಗ್ ಹೇಗೆ ಅನಿಸ್ತು, ಇನ್ನು ನಿಮಗೆ ಬೇರೆ ಯಾವ ಟಾಪಿಕ್ ಬಗ್ಗೆ ರೀಡಿಂಗ್ಸ್ ಬೇಕು ಅಂದ್ಬಿಟ್ಟು ಆ ರೀಡಿಂಗ್ ನಾನು ತೊಗೊಂಬರೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ನಿಮ್ಮ ಒಂದು ಸಿಚುಯೇಷನ್ ಸ್ಪೆಸಿಫಿಕ್ಕಾಗಿ ನಿಮಗೆ ರೀಡಿಂಗ್ ಬೇಕಿತ್ತು ಅಂದರೆ
ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡಿ ಆ್ಯಂಡ್ ಬುಕ್ ಯುವರ್ ರೀಡಿಂಗ್. ಆ್ಯಂಡ್ ಈ ರೀಡಿಂಗ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಪೋರ್ಟ್ ದ ಚಾನಲ್. ನಿಮಗಿನ್ನೂ ಈ ಥರ ಟ್ಯಾರೋ ಕಂಟೆಂಟ್ ನೋಡೋಕ್ಕೆ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಐ ವಿಲ್ ಸಿ ಯು ವಿತ್ ಅನದರ್ ರೀಡಿಂಗ್. ಥ್ಯಾಂಕ್ ಯು ಸೋ ಮಚ್. ಬಾಯ್.